ಓಂ ಆದಿತ್ಯಾಯ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನ್ನು ಸೂರ್ಯ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ, ಕುಂಭರಾಶಿಯವರಿಗೆ ಆಗಸ್ಟ್ 16ರಿಂದ 22ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಕುಂಭರಾಶಿಯವರು ಈ ವಾರ ನೀವು ನಿಮ್ಮ ಕೆಲಸದಲ್ಲಿ ಅತಿ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಯಾಕಂದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ನಿಮಗೆ ಗೊತ್ತೇ ಇರಲ್ಲ, ನಿಮ್ಮ ಕೆಲಸವನ್ನು ಗಮನಿಸ್ತಾ ಇರ್ತಾರೆ. ಅದರಿಂದ ಯಾವುದೇ ಕೆಲಸ ಪೆಂಡಿಂಗ್ ಇಡಕ್ಕೆ ಹೋಗಬೇಡಿ. ಎಲ್ಲ ಕೆಲಸವನ್ನು ಅವತ್ತಿಂದ ಅವತ್ತೇ ಮುಗಿಸಿ ಅಪ್ ಟು ಡೇಟ್ ಇಟ್ಕೊಳ್ಳೋದ್ರಿಂದ ಯಾವ ಕ್ಷಣದಲ್ಲಿ ಚೆಕಿಂಗ್ ಮಾಡೋಕ್ಕೆ ಬರ್ತಾರೆ ಗೊತ್ತಿರಲ್ಲ ಅಲ್ವಾ. ಅದರಿಂದ ಎಲ್ಲ ಕೆಲಸವನ್ನು ನೀವು ಕಂಪ್ಲೀಟ್ ಮಾಡಿಟ್ಟಿದ್ರೆ ಯಾವುದೇ ತೊಂದರೆಗಳಾಗಲ್ಲ. ಕೆಲಸದಲ್ಲಿ ರಾಜಕೀಯ ನಡೆಯಬಹುದು. ಗ್ರಹಗಳ ಪ್ರಭಾವದಿಂದ ಸಡನ್ನಾಗಿ ತಪ್ಪು ತಿಳುವಳಿಕೆಗಳಾಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ನಡೆಯುವ ಚಾಡಿ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದೆ ಅದರಿಂದ ದೂರವಿದ್ದು ಉದಾಸೀನರಾಗದೇ ಇರಬೇಕು. ನೀವು ಏನೋ ಬೇಜಾರು ಪಟ್ಕೊಳ್ಳೋದು ಬೇಡ. ಯಾಕಂದರೆ ಮಾತನಾಡೋರಿಗೆ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ನಿಮ್ಮ ಮನಸ್ಸು ಅವರೇನು ನೋಡಿರಲ್ಲ. ಮಾತಾಡೋಕ್ಕೇನು ಮಾತಾಡ್ತಾರೆ, ಹೊಟ್ಟೆ ಕಿಚ್ಚಿಂದನೂ ಮಾತಾಡಬಹುದು. ಬೇರೆಯವರ ಮಾತುಗಳಿಗೆ ನಾವು ಯಾವುದೇ ಕಾರಣಕ್ಕೂ ಬೇಜಾರು ಪಡೋದು, ಟೆನ್ಷನ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋಬಾರ್ದು. ಮತ್ತು ಪಕ್ಷಪಾತವಿಲ್ಲದೆ ಉಳಿಯುವ ಮೂಲಕ ನಿಮ್ಮ ಘನತೆಯನ್ನು ಕಾಪಾಡಿಕೊಳ್ಳಿ. ಆಗಸ್ಟ್ 17ನೇ ತಾರೀಕಿಗೆ ಸೂರ್ಯ ಷಷ್ಠಮ ಭಾವದಿಂದ ಸಪ್ತಮ ಭಾವಕ್ಕೆ ತನ್ನ ಸ್ವಂತ ರಾಶಿ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸಪ್ತಮ ಭಾವಕ್ಕೆ ಸೂರ್ಯ ಪ್ರವೇಶ ಮಾಡೋದ್ರಿಂದ ಸಪ್ತಮ ಭಾವ ಬಂದು ಸಂಗಾತಿಯ ಭಾವ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೂರ್ಯ ಸಪ್ತಮ ಭಾವಕ್ಕೆ ಪ್ರವೇಶವನ್ನು ಮಾಡೋದ್ರಿಂದ ನಿಮ್ಮನ್ನು ಇನ್ನೊಂದು ದೊಡ್ಡ ಟೀಮು ಜೊತೆ ಸೇರಿ ಜಂಟಿ ಪ್ರಾಜೆಕ್ಟ್ ಮಾಡುವಂತೆ ಜವಾಬ್ದಾರಿ ನೀಡಬಹುದು. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಹೊಸ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಒಪ್ಪಂದ ಮಾಡಿಕೊಳ್ಳಲು ಹೊಸ ಡೀಲ್ಗಳ ಬಗ್ಗೆ ಮಾತುಕತೆ ನಡೆಸುವ ಸಾಧ್ಯತೆಯೂ ಇರುತ್ತೆ. ಆದರೆ ಶನಿವಾರ 22ನೇ ತಾರೀಕಿಗೆ ಬುಧ ಕರ್ಕಾಟಕ ರಾಶಿ ಷಷ್ಠಮ ಭಾವದಿಂದ ಸಪ್ತಮ ಭಾವಕ್ಕೆ ಸೂರ್ಯನ ಜೊತೆ ಸಂಚಾರವನ್ನು ಮಾಡ್ತಾನೆ. ಬುಧ ಸಪ್ತಮ ಭಾವಕ್ಕೆ ಬರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಮಾತುಕತೆ ನಡೆಯಬಹುದು. ಆದರೆ ಫೈನಲ್ ಸೈನ್ ಮಾಡೋದಿರುತ್ತಲ್ವಾ, ಅಥವಾ ಪೇಮೆಂಟ್ಗಳಲ್ಲಿ ಸಣ್ಣ ವಿಳಂಬವಾಗುವ ಸಾಧ್ಯತೆ ಇದೆ. ಇಲ್ಲಿ ಬುಧ ಸ್ವಲ್ಪ ವಿಳಂಬ ಮಾಡಿಸ್ತಾನೆ. ಕೆಲಸದಲ್ಲಿ ಇರಲಿ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರಲಿ, ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕೆಲಸದಲ್ಲಿ ಅದನ್ನು ಅವರು ಪಾಯಿಂಟ್ಔಟ್ ಮಾಡ್ತಾರೆ. ಅಕಸ್ಮಾತ್ ಪಾಯಿಂಟ್ಔಟ್ ಮಾಡಿದಾಗ ನೀವು ತಕ್ಷಣ ಒಪ್ಕೊಂಡ್ಬಿಡ್ಬೇಕು. ಅದರಿಂದ ನೀವು ಟ್ರಾನ್ಸ್ಪರೆನ್ಸಿಯಿಂದ ಇದ್ದೀರಾ ಅಂತ ನಿಮಗೆ ಬೆಲೆ ಸಿಗುತ್ತೆ. ಅಂದರೆ ನಿಜ ಒಪ್ಕೊಂಡಿದ್ದಕ್ಕೆ ನಿಮಗೆ ಬೆಲೆ ಸಿಗುತ್ತೆ. ಅಂದರೆ ಏನಿದೆಯೋ ಅದನ್ನು ಹೇಳಿಬಿಟ್ರಿ ಅಂತ, ಓಪನ್ ಆಗಿ ಹೇಳಿಬಿಟ್ರಿ ಅಂತ, ತಪ್ಪು ಒಪ್ಕೊಂಡ್ರಿ ಅಂತ. ನಿಮ್ಮ ಕೆಲಸವನ್ನು ಸಬ್ಮಿಟ್ ಮಾಡುವ, ಅಂದರೆ ನಿಮ್ಮ ಕೆಲಸವನ್ನು ರೆಡಿ ಆಗಿದೆ, ಕಂಪ್ಲೀಟ್ ಆಗಿದೆ ಅಂತ ಸಬ್ಮಿಟ್ ಮಾಡುವ ಮುನ್ನ 2 ಸಲ ನೀವು ಚೆಕ್ ಮಾಡಿ ಆನಂತರ ಸಬ್ಮಿಟ್ ಮಾಡೋದು ಒಳ್ಳೆಯದು. ಅಂದರೆ ಕೆಲಸದಲ್ಲಿ ಸಹ ಉದ್ಯೋಗಿಗಳು ಇರ್ತಾರಲ್ವಾ, ಅವರೆಷ್ಟೇ ನಿಮ್ಮನ್ನು ಡೌನ್ ಮಾಡಬೇಕಂತ ಅಂದ್ಕೊಂಡಿದ್ರೇನೋ ನಿಮ್ಮ ಧನಸ್ಥಾನಾಧಿಪತಿ ಮತ್ತು ಲಾಭಸ್ಥಾನಾಧಿಪತಿಯಾದ ಗುರು ಷಷ್ಠಮದಲ್ಲಿ ಉಚ್ಚನಾಗಿರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಗೌರವ ಏನೂ ಕಡಿಮೆ ಆಗಲ್ಲ. ಮತ್ತು ನಿಮ್ಮ ಕೆಲಸದಲ್ಲಿ ಎಥಿಕ್ಸು ಮತ್ತು ನಿಮ್ಮ ತಾಳ್ಮೆ ಸಹನೆಗೆ ನಿಮಗೆ ಬೆಲೆ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಎಷ್ಟು ಡೌನ್ ಮಾಡಿದ್ರೇನೋ ನಿಮ್ಮ ವಿರೋಧಿಗಳು ಅಥವಾ ಕಾಂಪಿಟೇಟರ್ಸು ಅಥವಾ ಕೋವರ್ಕರ್ಸು ನಿಮ್ಮ ಗೌರವ ಘನತೆಗೆ ಏನು ಕೊರತೆ ಆಗಲ್ಲ. ನಿಮ್ಮದೇ ಜಯ ಇರುತ್ತೆ, ಗುರುವಿನ ಆಶೀರ್ವಾದ ಇರುತ್ತೆ ನಿಮಗೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಈ ವಾರ ಆದಾಯವು ಸ್ಥಿರವಾಗಿರುತ್ತೆ. ಆದರೆ ಅನಿರೀಕ್ಷಿತ ಖರ್ಚುಗಳಾಗೋ ಸಾಧ್ಯತೆ ಇದೆ. ಆದರೆ ನೀವು ನಿಮ್ಮಿಂದ ಎಷ್ಟು ಖರ್ಚನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡಿ. ನಿಮ್ಮ ಉಳಿತಾಯದ ಬಗ್ಗೆ ವಿವರಗಳನ್ನು ತಿಳಿದುಕೊಂಡು ಆನಂತರ ಖರ್ಚು ಮಾಡಬಾರ್ದು ಅನ್ನೋದು ನೀವು ನಿರ್ಧಾರಗಳನ್ನು ತಗೋಬೋದು. ಹೊಸ ಕಮಿಟ್ಮೆಂಟ್ಗಳಿಗೆ ಒಪ್ಕೋಬೇಡಿ ಮತ್ತು ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡುವುದು ತಪ್ಪಿಸಿ. ಕೆಲಸದಲ್ಲಿ ಯಾವುದೇ ಆತುರದ ನಿರ್ಧಾರ ಬೇಡ. ಅದರಿಂದ ನಿಮ್ಮ ಆದಾಯದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇರುತ್ತೆ. ತಾಳ್ಮೆ ಅಗತ್ಯ. ವಿದ್ಯಾರ್ಥಿಯರ ಬಗ್ಗೆ ಹೇಳಬೇಕಾದ್ರೆ ಗ್ರೂಪ್ ಸ್ಟಡೀಸ್ ಬೇಡ. ಈ ವಾರ ಹೆಚ್ಚು ಡಿಸ್ಟ್ರಾಕ್ಷನ್ಸ್ಗಳಾಗೋ ಸಾಧ್ಯತೆ ಇದೆ. ಓದಿನಲ್ಲಿ ಗಮನ ಕಮ್ಮಿ ಆಗಬಹುದು.
ಅದರಿಂದ ನೀವು ಒಬ್ಬರೇ ಕೂತ್ಕೊಂಡು ಇಂಡಿಪೆಂಡೆಂಟಾಗಿ ಓದಿದರೆ ಒಳ್ಳೆ ಫಲಿತಾಂಶ ಸಿಗಬಹುದು ಈ ವಾರ. ಲಾಸ್ಟ್ ಮಿನಿಟಲ್ಲಿ ಓದಬೇಡಿ, ಮೊಬೈಲ್ ನೋಡುವುದು ಕಮ್ಮಿ ಮಾಡ್ಕೋಬೇಕು ನೀವು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಸಪ್ತಮದಲ್ಲಿ ಆಗಸ್ಟ್ 17ನೇ ತಾರೀಕಿಗೆ ಷಷ್ಠಮದಿಂದ ಸಪ್ತಮ ಭಾವಕ್ಕೆ ಸೂರ್ಯ ಕೇತುವಿನ ಜೊತೆ, ಈಗಾಗಲೇ ಕೇತು ಇದ್ದಾನೆ ಸಪ್ತಮದಲ್ಲಿ, ಸೂರ್ಯ ಕೇತುವಿನ ಜೊತೆ ಸಂಚಾರವನ್ನು ಮಾಡೋದ್ರಿಂದ ಸಂಗಾತಿಯೊಂದಿಗೆ ಮಾತನಾಡುವಾಗ ಸಂಯಮವನ್ನು ನೀವು ಕಾಪಾಡ್ಕೋಬೇಕಾಗುತ್ತೆ. ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ಪರಸ್ಪರ ಗೌರವ ನೀಡಿ ಮತ್ತು ಇಬ್ಬರು ಒಟ್ಟಿಗೆ ಪ್ರತಿದಿನ ವ್ಯಾಯಾಮ ಮಾಡಿ, ವಾಕಿಂಗ್ ಹೋಗ್ಬಿಟ್ಟು ಬನ್ನಿ. ಒಬ್ರಿಗೊಬ್ಬರು ನೀವು ಸಪೋರ್ಟ್ ಮಾಡಬೇಕು. ಕಠಿಣ ಪರಿಸ್ಥಿತಿಗಳಲ್ಲಿಯೂ ಕುಟುಂಬದ ಹಿರಿಯರು ಮತ್ತು ಒಡ ಹುಟ್ಟಿದವರಿಂದ ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಪರಿಹಾರ ಶನಿವಾರದಂದು ಓಂ ಶಂ ಶನೈಶ್ಚರಾಯ ನಮಃ ಅಂತ 108 ಬಾರಿ ಜಪಿಸಿ ಗಣೇಶನಿಗೆ ಆರಾಧನೆ ಮಾಡಿ. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಗಣೇಶನಿಗೆ ಆರಾಧನೆ ಮಾಡಿ. ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಶನಿ ಮಂತ್ರವನ್ನು ಹೇಳ್ಕೊಳ್ಳಿ. ಮತ್ತು ಸಪ್ತಮದಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದಾಗಿ ಸೂರ್ಯ ದೇವನಿಗೆ ನಮಸ್ಕಾರಗಳನ್ನು ಪ್ರತಿದಿನ ನೀವು ಸೂರ್ಯ ನಮಸ್ಕಾರಗಳನ್ನು ಮಾಡುತ್ತಾ ಶುದ್ಧ ನೀರನ್ನು ಅರ್ಪಿಸಿ. ವೀಕ್ಷಕರೆಲ್ಲರಿಗೂ ಮಂಗಳಗೌರಿ ವ್ರತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಭಕ್ತಿಪೂರ್ವಕ ಶುಭಾಶಯಗಳು. ಆ ಮಹಾಲಕ್ಷ್ಮೀ ದೇವಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಸುಖ ಸಮೃದ್ಧಿಯನ್ನು ತುಂಬಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.